ಸರಿ, ಗೋವಿನ ಜೋಳ ನೋಂದಣಿ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ ಸರ್. ಕೇವಲ ಆದೇಶ ಸರ್ಕಾರದಿಂದ ಇನ್ನೂ ಪ್ರಕ್ರಿಯೆ ಆರಂಭವಾಗಿಲ್ಲ. ಈಗೇನಾಗಿ ಸ್ಟಡಿಯಾಗಿ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಸೊ ಡಿಮಾಂಡು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ, ಭಾಳ ಆಗಿದೆ ಅಂತಿಲ್ಲ. ಬಟ್ ನಮ್ಮದು ಬೈಯಿಂಗ್ ಎಲ್ಲ ಥ್ರೂಔಟ್ ಸ್ಟೇಟ್ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಸ್ವಲ್ಪ ಬೈಯಿಂಗ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಕಮ್ಮಿ ಇದೆ. ಸೊ ಡಿಮಾಂಡ್ ಬೇಸ್ಡು ನಾವು ವಿಶೇಷವಾಗಿ ಕೋನ್ ರೆಡ್ಡಿ ಸಾಹೇಬರು, ಸಂಬಂಧಪಟ್ಟಂಥ ಎಲ್ಲ ಶಾಸಕರು, ಮುಖ್ಯಮಂತ್ರಿಯವ್ರಿಗೆ ಅಸೆಂಬ್ಲಿಯಲ್ಲಿ ಕೂಡ ಕಂಡಿದ್ದೀವಿ, ಸೆಕ್ರೆಟರಿ ಕೂಡ ಮಾತನಾಡಿದ್ದೀವಿ. ಕೋಟ ಇನ್ಕ್ರೀಸ್ ಮಾಡ್ತಾರೆ. ಮಂಡೇ ಮೀಟಿಂಗ್ ಕರೆದಾರ ಅಣ್ಣ. ರಾಜ್ಯ ಸರ್ಕಾರ ಅಭದ್ರತೆ ಮಾಡಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಕೆಲವು ಶಾಸಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಯಾರು ಆರ್ ಅಶೋಕ್, ವಿಜಯೇಂದ್ರ ಏನು ಮಾಡ್ತಾರೆ? ರಾಜ್ಯ ಸರ್ಕಾರದ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾರು? ವಿಜಯೇಂದ್ರ ಮತ್ತು ಅಶೋಕ್ ಅವರು. ಅಲ್ಲಿ ಯಾರು ಮಾಡ್ತಾರಂತ ಇವರೇ ರಾಜ್ಯ ಸರ್ಕಾರ ವಿರುದ್ಧ ಅಭದ್ರತೆ ಮಾಡಲಿಕ್ಕೆ, ರಾಜ್ಯ ಸರ್ಕಾರವನ್ನು ಅಭದ್ರತೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಯಾರು? ಬಿಜೆಪಿ ಮತ್ತು ಆರ್ ಅಶೋಕ್ ಸರ್, ಬಿಜೆಪಿ ಅವರು. ಅವ್ರು ಮಾಡ್ತಾರಂತ? ಹೆಂಗೆ ಮಾಡ್ತಾರಂತ? ಈಗ ಪವರ್ ಶೇರಿಂಗ್ ಗೊಂದಲ ಆಗಿದೆ, ಡಿನ್ನರ್ ಮೀಟಿಂಗ್ ನಡೀತಾ ಇದೆ, ಡಿಸ್ಟರ್ಬ್ ಮಾಡ್ಬೇಕಾ ಅಂತ ಪ್ರಯತ್ನ ಮಾಡಲಿ ಫುಲ್ ಪವರ್ ಹಾಕಿ ಮಾಡೋಕ್ಕೆ ಕೇಳಿ, ಏನು ತೊಂದರೆ ಇಲ್ಲ, ಅದಕ್ಕೇನು ತೊಂದರೆ ಮಾಡಲಿಲ್ಲ, ಒಳ್ಳೇದಲ್ಲ ಅವ್ರು ಮಾಡಲಿ. ಮ್ಯಾಂಡೇಟ್ ನಮಗೆ ಸಿಕ್ಕಿದೆ, ಅವ್ರಿಗೆ ಸಿಕ್ಕಿದೆ ಮ್ಯಾಂಡೇಟು, ನಮಗೆ ಸಿಕ್ಕಿದೆ ಮ್ಯಾಂಡೇಟು. ಸೊ ಮ್ಯಾಂಡೇಟ್ ಸಿಕ್ಕಿರ್ತಕ್ಕಂಥ ಅವ್ರು ಹೆಂಗೆ ಅಭದ್ರಗೊಳಿಸ್ತಾರೆ ನನಗೆ ಗೊತ್ತಿಲ್ಲ. ಏನು ವರ್ಷ ಸಿಎಂ ನಾನೇ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಡಿ ಕೆ ಅವ್ರ ಮನನೂ ಕೂಡ ನಮ್ಮ ನೀವು ಏನು ಮಾತನಾಡಿದ್ರು ಆ ವಿಷಯದಲ್ಲಿ ನಾವು ಮಾತನಾಡೋಕ್ಕೆ ಹೋಗಲ್ಲ. ಅದು ಮುಗಿದ ಅಧ್ಯಾಯ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ಬಿಟ್ಟಿದ್ದಾರೆ, ರಾಹುಲ್ ಗಾಂಧಿಯವರು ಹೈಕಮಾಂಡ್ ಏನು ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಎಷ್ಟು ತಿರುವಾಮರುವ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಅಷ್ಟಕ್ಕೆ ಸೀಮಿತವಾಗಿರ್ತದೆ. ಅಲ್ಲ, ಸದನದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಉತ್ತರ ಕೊಡ್ತಾರಲ್ಲ, ಹೇಳಿದ್ರು ಕೂಡ ಸಿಎಂ ಅವರು. ಯಾಕೆ ಸಿಎಂ ಕೊಡಬಾರ್ದಂತ ಐತೆ ಉತ್ತರ? ಹಂಗೆ ಈ ಸಮಯದಲ್ಲಿ ಪ್ರತಿಪಕ್ಷದವ್ರು ಕೇಳಿದಾಗ ಅವರಿಗೂ ಪ್ರತಿಕ್ರಿಯೆಯಾಗಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇವರು ಪ್ರತಿಪಕ್ಷದವ್ರು ಕೇಳ್ತಾರೆ. ಈಗ ಸಹಜವಾಗಿ ರಾಜಕಾರಣದಲ್ಲಿ ಒಂದು 2-3 ಸಲ ಕೇಳ್ಬೋದು. ಪ್ರತಿಯೊಬ್ಬರು ಎದಾಳೋದು ಅದನ್ನೇ ಕೇಳೋದು, ಎದ್ನಾಳೋದು ಅದನ್ನೇ ಕೇಳೋದು. ಅದಕ್ಕೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಒಂದು ಸಲ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಖ್ಯಮಂತ್ರಿ ಸದನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ನನಗೂ ಸಿದ್ದರಾಮಯ್ಯ ಅಷ್ಟೇ ಗೊತ್ತಿದ್ದ ವಿಷಯ, ಹೈಕಮಾಂಡ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಎಷ್ಟು ಕೇಳಿದ್ರು ಅಷ್ಟೇ ನಾನು ಉತ್ತರ ಇರ್ತದೆ. ನೀವು ಯಾಕೆ ತಿರುವ ಒಂದೇ ಲೈನ್ ಒಂದೇ ಲೈನ್ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.